ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ತುಂಬ ಜನ ಮಹಿಳೆಯರಿಗೆ ಆಸೆ ಇರುತ್ತೆ, ನಮ್ಮ ತಲೆ ಕೂದಲು ಸಹ ಕೂಡ ಉದ್ದವಾಗಿರಬೇಕು, ದಟ್ಟವಾಗಿರಬೇಕು, ಕಪ್ಪಾಗಿರಬೇಕು ಅಂತ. ಕೆಲವೊಂದು ಕಾರಣಗಳಿಂದ ಅವರ ತಲೆ ಕೂದಲು ಬೆಳೆಯೋದೇ ಸ್ಟಾಪ್ ಆಗಿಬಿಟ್ಟಿರುತ್ತೆ. ಸೊ ಅಂಥವ್ರಿಗಾಗಿ ಈ ಒಂದು ವಿಡಿಯೋ ನೀವು ನಂಬೋದಿಲ್ಲ, ತುಂಬ ಅಂದರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ಒಂದು ಓಮ್ ರೆಮಿಡಿ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವುದೇ ಒಂದು ಹೇರ್ ಆಯಿಲ್ ಬೇಕಾಗೋದಿಲ್ಲ, ಯಾವುದೇ ಒಂದು ಕಷ್ಟಕರವಾದಂತಹ ಹೇರ್ ಪ್ಯಾಕ್ ಅನ್ನೋದು ಬೇಕಾಗೋದಿಲ್ಲ. ಈ ಒಂದು ಸಿರಮ್ನ ನೀವು ಮಾಡಿಟ್ಕೊಂಡ್ರೆ ಸಾಕು. ತುಂಬಾ ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ಏರ್ ಫಾಲ್ ಕಡಿಮೆ ಆಗುತ್ತೆ, ತಲೆ ಕೂದಲನ್ನು ದಟ್ಟವಾಗಿ ಬೆಳೆಯೋದಕ್ಕೆ ಆಗಿರ್ಬೋದು, ನಂತರ ಡ್ಯಾಂಡ್ರಫ್ ಸಮಸ್ಯೆಯನ್ನು ಕಡಿಮೆ ಮಾಡೋದಕ್ಕೆ, ಸ್ಪ್ಲಿಟ್ ಎಂಡ್ ಸಮಸ್ಯೆಯನ್ನು ಕಡಿಮೆ ಮಾಡೋದಕ್ಕೆ, ಮತ್ತು ನಿಮ್ಮ ತಲೆ ಕೂದಲನ್ನು ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡೋದಕ್ಕೆ, ಶೈನ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುವಂತಹ ಒಂದು ಓಮ್ ರೆಮಿಡಿ ಅಂತಲೇ ಹೇಳ್ಬೋದು ಈ ಒಂದು ಮನೆಮದ್ದು. ಸೊ ಬನ್ನಿ, ತಡ ಮಾಡ್ದೇ ಈ ಒಂದು ಹೋಮ್ ರೆಮಿಡಿನ ಅಥವಾ ಈ ಒಂದು ಸಿರಮ್ನ ಯಾವ ರೀತಿಯಾಗಿ ರೆಡಿ ಮಾಡೋದು, ಮನೆಯಲ್ಲಿ ಸಿಗುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಮೊದಲನೇದಾಗಿ ನಾನು ಏನು ಮಾಡಿದ್ದೀನಿ, ಮೆಂತ್ಯ ಕಾಳನ್ನು 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ತೆಗೆದುಕೊಂಡು ಎಷ್ಟಾಗುತ್ತೋ ಅಷ್ಟು ಪೌಡರ್ನ ರೆಡಿ ಮಾಡಿಟ್ಕೊಂಡು ಇದನ್ನು ಒಂದು ಪುಟ್ಟದಾದಂತಹ ಪಾತ್ರೆಗೆ ಹಾಕಿ ಒಂದು 100 ml ಆಗೋಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ನೀವು ಡೈರೆಕ್ಟಾಗಿ ಬೇಯಿಸ್ಬೋದಲ್ಲ ಅಂತ ನೀವು ಕೇಳ್ಬೋದು, ಬಟ್ ನಮಗೆ ಮೆಂತ್ಯ ಕಾಳಿನ ಗಂಜಿ ಬೇಕಾಗುತ್ತೆ ಸ್ನೇಹಿತರೆ. ತುಂಬಾ ಒಳ್ಳೆಯದು ಮೆಂತ್ಯಕಾಳು. ಮೇಯ್ನಾಗಿ ಹೇರ್ ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡೋದಕ್ಕೆ ಆಗಿರ್ಬೋದು, ಮತ್ತು ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಲಾಂಗ್ ಹೇರ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಮೆಂತ್ಯಕಾಳು. ಈ ರೀತಿಯಾಗಿ ಪೌಡರ್ ಮಾಡಿ ನೀರನ್ನು ಹಾಕಿ ಈ ರೀತಿಯಾಗಿ ಬೇಯಿಸೋದ್ರಿಂದ ನಿಮಗೆ ಅನ್ನದ ಗಂಜಿ ಯಾವ ರೀತಿಯಾಗಿ ಸಿಗುತ್ತೋ ಸೊ ಅದೇ ರೀತಿಯಾಗಿ ಮೆಂತ್ಯಕಾಳಿನ ಗಂಜಿ ಅನ್ನೋದು ನಿಮಗೆ ಸಿಗುತ್ತೆ. ನೀವು ಡೈರೆಕ್ಟಾಗಿ ಮೆಂತ್ಯಕಾಳನ್ನು ಬೇಯಿಸ್ತೀರಿ ಅನ್ನೋದಾದರೆ ನಿಮಗೆ ಅದರಲ್ಲಿ ಗಂಜಿ ಅನ್ನೋದು ಸಿಗೋದಿಲ್ಲ, ಮತ್ತು ಅದರಲ್ಲಿರುವಂಥ ಗುಣಗಳು ನಿಮಗೆ ಹೆಚ್ಚಾಗಿ ಸಿಗೋದಿಲ್ಲ. ಈ ರೀತಿಯಾಗಿ ಪೌಡರ್ ಮಾಡಿ ನೀವು ಈ ರೀತಿಯಾಗಿ ಗಂಜಿನ ಪ್ರಿಪೇರ್ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ಸ್ ಅಂದರೆ ಅದರಲ್ಲಿರುವಂಥ ಗುಣಗಳಷ್ಟು ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ಆ ಒಂದು ಪೌಡರ್ ಅಂದರೆ ಮೆಂತ್ಯಕಾಳಿನ ನುಚ್ಚನ್ನು ಹಾಕಿರ್ತೀವೋ ನಾವು, ಅದು ಚೆನ್ನಾಗಿ ಬೆಂದಿರಬೇಕು. ಅಲ್ಲಿವರೆಗೂ ಇದನ್ನು ಕಾಯಿಸಿದ ನಂತರ ಒಂದು ಸ್ಟ್ರೈನರ್ನ ಸಹಾಯದಿಂದ ಸಂಪೂರ್ಣವಾಗಿ ಆರಿದ ನಂತರ ಇದನ್ನು ಶೋಧಿಸ್ಕೊಳ್ಳಿ. ಈಗ ಈ ಒಂದು ನಮಗೆ ಮೆಂತ್ಯಕಾಳಿನ ಗಂಜಿ ಅನ್ನೋದು ಸುಲಭವಾಗಿ ಸಿಕ್ಕಿದೆ. ಸೊ ಇದನ್ನು ಇದಕ್ಕೆ ಏನು ಮಾಡಬೇಕು ಅನ್ನೋದಾದರೆ, ಒಂದು ಅರ್ಧ ನಿಂಬೆಹಣ್ಣು, ಪುಟ್ಟದಾದಂತಹ ಒಂದು ನಿಂಬೆಹಣ್ಣನ್ನು ಅದರಲ್ಲಿರುವಂಥ ರಸವನ್ನು ನೀವು ತೆಗೆದುಕೊಳ್ಬೇಕು. ಸ್ಪೂನ್ ಲೆಕ್ಕದಲ್ಲಿ ಹೇಳೋ ಹಾಗಿದ್ರೆ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸ ಬೇಕಾಗುತ್ತೆ. ನಿಂಬೆಹಣ್ಣಿನ ರಸ ಯೂಸ್ ಮಾಡುವಂಥ ಮೇನ್ ರೀಸನ್ ಬಂದು, ನಮಗೆ ಸಿರಮ್ ಅಂದರೆ ನಿಮಗೆಲ್ಲ ಚೆನ್ನಾಗೇ ತಿಳಿದಿರುತ್ತೆ, ತಲೆ ಕೂದಲನ್ನು ಇನ್ಸ್ಟೆಂಟಾಗಿ ಸಾಫ್ಟ್ ಮಾಡುತ್ತೆ, ದೆನ್ ಬಂದು ನಿಮ್ಮ ತಲೆ ಕೂದಲಿಗೆ ಒಂದೊಳ್ಳೆ ಶೈನಿಂಗ್ ಕೊಡುತ್ತೆ. ಸೊ ಆ ರೀಸನ್ಗಾಗಿ ನಿಮ್ಮ ತಲೆ ಕೂದಲಿಗೆ ಒಂದೊಳ್ಳೆ ಶೈನಿಂಗ್ ಕೊಡುತ್ತೆ. ದೆನ್ ಬಂದು ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ ಅದನ್ನು ಸಹ ಕೂಡ ಕಡಿಮೆ ಮಾಡೋದಕ್ಕೆ ನಿಂಬೆಹಣ್ಣಿನ ರಸ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಆ ಕಾರಣಕ್ಕಾಗಿ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸವನ್ನು ಯೂಸ್ ಮಾಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆ ನಿಮಗೆ ಲಾಂಗ್ ಹೇರ್ ಬೇಕು ಅನ್ನೋದಾದರೆ ನೀವು ಕಂಪಲ್ಸರಿ ಹರಳೆಣ್ಣೆನೇ ಯೂಸ್ ಮಾಡಲೇಬೇಕು. ಇಲ್ಲ ಅನ್ನೋದಾದರೆ ನಿಮಗೆ ಲಾಂಗ್ ಹೇರ್, ನಿಮ್ಮ ಅದು ಕನಸಾಗೆ ಉಳಿದ್ಬಿಟ್ಟಿರುತ್ತೆ. ದಯವಿಟ್ಟು ಹರಳೆಣ್ಣೆನೇ ಹಾಕ್ಕೊಳ್ಳಿ. ಹರಳೆಣ್ಣೆ ಯೂಸ್ ಮಾಡಲ್ಲ ಹಾಗೆ ಹೀಗೆ ಅನ್ನೋಂಥ ಏನು ರೀಸನು ಬೇಡ. ಸೊ ದಯವಿಟ್ಟು ಹರಳೆಣ್ಣೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀವು ಒಂದೊಳ್ಳೆ ಏರ್ಟೈಟ್ ಕಂಟೈನರ್ ಅಥವಾ ಗಟ್ಟಿ ಮುಚ್ಚಳ ಇರುವಂತಹ ಒಂದು ಬಾಟಲ್, ಸೊ ಎರಡರಲ್ಲಿ ಯಾವುದಾದ್ರಲ್ಲೂ ಹಾಕೊಳ್ಬೋದು. ನಾನು ಆದಷ್ಟು ಸಜೆಸ್ಟ್ ಮಾಡೋದು ಅನ್ನೋದಾದರೆ, ನಿಮ್ಮ ಮನೆಯಲ್ಲಿ ಏನಾದರೂ ಸ್ಪ್ರೇ ಬಾಟಲ್ ಇತ್ತು ಅನ್ನೋದಾದರೆ ಸ್ಪ್ರೇ ಬಾಟಲ್ಗೆ ಹಾಕಿಟ್ಕೊಳ್ಳಿ, ತುಂಬಾ ಒಳ್ಳೆಯದು. ಸ್ಪ್ರೇ ಬಾಟಲ್ ಇಲ್ಲ ಅನ್ನೋದಾದರೆ ನಾರ್ಮಲ್ ಒಂದು ಬಾಟಲ್ಗೆ ಹಾಕ್ಕೊಂಡು ಈ ಒಂದು ಸಿರಮ್ನ ನೀವು ಡೈಲಿ ಯೂಸ್ ಮಾಡಬೇಕು. ನೀವು ತಲೆಗೆ ಯಾವುದೇ ಒಂದು ಹೇರ್ ಆಯಿಲ್ನ ಯೂಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಈ ಒಂದು ಸಿರಮ್ನ ಏನು ಮಾಡಿ ಅನ್ನೋದಾದರೆ ಡೈಲಿ ಮಾರ್ನಿಂಗ್ ನೀವು ತಲೆಯ ಬುಡಕ್ಕೆ, ತಲೆ ಕೂದಲಿಗೆಲ್ಲ ಸಹ ಕೂಡ ಹಚ್ಕೊಳ್ಬೇಕು. ನಾರ್ಮಲಾಗಿ ಸಿರಮ್ನ ಯಾವ ರೀತಿ ಹಚ್ಕೊಳ್ತೀರಾ, ಸಿರಮ್ನ ಆದಷ್ಟು ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ತೀರಾ. ಬಟ್ ಇದನ್ನು ಏನು ಮಾಡಿ ಅನ್ನೋದಾದರೆ ತಲೆಯ ಬುಡಕ್ಕೆ, ತಲೆ ಕೂದಲಿಗೆಲ್ಲ ಸಹ ಕೂಡ ನಾರ್ಮಲಾಗಿ ಹೇರ್ ಆಯಿಲ್ನ ಯಾವ ರೀತಿಯಾಗಿ ಹಚ್ಕೊಳ್ತೀರೋ ಸೊ ಅದೇ ರೀತಿಯಾಗಿ ಹಚ್ಕೊಳ್ಬೇಕು. ಇಲ್ಲ ಅನ್ನೋದಾದರೆ ಈ ರೀತಿಯಾಗಿ ಸ್ಪ್ರೇ ಮಾಡಿಕೊಂಡ್ರೆ ಇನ್ನೂ ತುಂಬಾ ಉತ್ತಮ. ಸ್ಪ್ರೇ ಮಾಡೋದ್ರಿಂದ ಸ್ಕ್ಯಾಲ್ಪ್ಗೆಲ್ಲ ಸಹ ಕೂಡ ಕ್ಲೀನಾಗಿ ಹೋಗುತ್ತೆ, ಮತ್ತು ತಲೆ ಕೂದಲಿಗೆಲ್ಲ ಸಹ ಕೂಡ ಸ್ಪ್ರೇ ಮಾಡಿಕೊಂಡು ಸೊ ನೀವು ನಾರ್ಮಲಾಗಿ ಸ್ವಲ್ಪ ಇವಾಗ ತಲೆಯೆಲ್ಲ ಯಾವ ರೀತಿಯಾಗಿ ಫ್ಯಾನ್ ಕೆಳಗಡೆ ಆಗಿರ್ಬೋದು, ಇಲ್ಲ ಬಿಸಿಲಿಗೆ ಯಾವ ರೀತಿಯಾಗಿ ಒಣಗಿಸ್ಕೊಳ್ತೀರೋ ಸೊ ಅದೇ ರೀತಿಯಾಗಿ ಒಣಗಿಸ್ಕೊಳ್ಬೇಕು.
ಯಾವುದೇ ಕಾರಣಕ್ಕೂ ಹೇರ್ ಡ್ರೈಯರ್ನೆಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಹೇರ್ ಡ್ರೈನ ಯೂಸ್ ಮಾಡೋದ್ರಿಂದ ತಲೆ ಕೂದಲು ತುಂಬಾ ಡ್ಯಾಮೇಜ್ ಆಗುತ್ತೆ. ಯಾವಾಗಲೂ ನೀವು ಅರ್ಜೆಂಟ್ ಇತ್ತು ಅನ್ನೋದ್ರೆ ಮಾತ್ರ ಯೂಸ್ ಮಾಡಿ, ದಯವಿಟ್ಟು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇದೇ ರೀತಿಯಾಗಿ ನೀವು ಡೈಲಿ ಕಂಟಿನ್ಯೂಸ್ ಆಗಿ ಒಂದು 7 ಡೇಸ್ ಈ ಒಂದು ಸ್ಪ್ರೇನ ನೀವು ತಲೆಗೆ ಮಾಡ್ಕೊಳೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಿಮಗೆ ಕೇವಲ ಒಂದು 2-3 ದಿನದಲ್ಲೆಲ್ಲ ಸಹ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹೇರ್ ಫಾಲ್ ಕಡಿಮೆ ಆಗಿರುತ್ತೆ. ನಿಮ್ಮ ತಲೆ ಕೂದಲು ದಟ್ಟವಾಗಿ ಕಪ್ಪಾಗಿ ಬೆಳೆಯೋದಕ್ಕೆ ಸಹ ಕೂಡ ಈ ಒಂದು ಸೀರಮ್ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಈ ರೀತಿಯಾದಂಥ ಸ್ಪ್ರೇ ಬಾಟಲ್ ಇಲ್ಲ ಅನ್ನೋದಾದರೆ ನೀವು ಒಂದು ಕಾಟನ್ ಸಹಾಯದಿಂದ ಸಹ ಕೂಡ ತಲೆಗೆ ಅಪ್ಲೈ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.